ನಾವು ಒಂದು ಸರಿಯಾದ ಪಾರ್ಟ್ನರ್ ಜೊತೆ ಇದ್ದಾಗ ನಮ್ಮ ಗ್ರೋತ್ ಸ್ಪೀಡ್ ಜಾಸ್ತಿ ಇರುತ್ತೆ. ಕರೆಕ್ಟ್. ಯಾಕಂದ್ರೆ ನಮ್ಮನ್ನ ಚಾಲೆಂಜ್ ಮಾಡ್ತಾರೆ ಅವರು. ಹ್ಮ್. ನಿಮಗೆ ಬರೀ ಸ್ವೀಟ್ ವಿಷಯಗಳನ್ನೇ ಹೇಳಲ್ಲ, ಚಾಲೆಂಜ್ ಮಾಡ್ತಾರೆ. ಅವರ ಏನು ಇಡಿಯೋಸಿಂಕ್ರಸಿಸ್ ಇಂದ, ಅವರ ಫ್ಲಾನೆಸ್ ನಿಂದ, ಅವರ ಇಂಪರ್ಫೆಕ್ಟ್ನೆಸ್ ಇಂದ ನಿಮ್ಗೆ ಅನ್ಸುತ್ತೆ ಅಯ್ಯೋ ನಾನ್ ತಪ್ಪು ಮಾಡಿದ್ನೋ ಏನೋ ಅಂತ. ಬಟ್ ಅದ್ರೆಲ್ಲದ್ರ ಜೊತೆ ಇದ್ದು ಕೂಡ ಒಂದ್ ಸುಖ ಕಂಡ್ಕೊಂಡಾಗ ನೀವು ಆಸ್ ಅ ಪರ್ಸನ್ ಬೆಟರ್ ಆಗ್ತಾರೆ. ಅದು ಕಾಂಪ್ರಮೈಸ್ ಆಗ್ಬಾರ್ದು. ಕರೆಕ್ಟ್. ನಾನು ಅವಳಿಗೋಸ್ಕರ ಅಡ್ಜಸ್ಟ್ ಮಾಡ್ಕೋತಾ ಇದೀನಿ ಅಲ್ಲ. ಹ್ಮ್. ಅಲ್ಲಿ ಇರೋದಕ್ಕೆ ಒಂದು ಖುಷಿ. ಈಗ ಎಕ್ಸಾಂಪಲ್ ಏನಂದ್ರೆ, ಒಂದ್ ಜೋಗ ಜಲಪಾತ ನೋಡ್ಬೇಕಾದ್ರೆ ಯಾರೋ ಅಡ್ಡ ಇದ್ದಾಗ ಸ್ವಲ್ಪ ಈ ಕಡೆ ಬಂದ್ಬಿಡ್ತೀವಿ. ಅದು ಅಡ್ಜಸ್ಟ್ ಮಾಡ್ಕೊಳ್ಳೋದಲ್ಲ. ನಾನು ಅದನ್ನ ಎಂಜಾಯ್ ಮಾಡ್ತಾ ಇದೀನಿ ಅಂತ ನಾನು ಸೈಡ್ ಬಂದೆ. ಅಷ್ಟು ನ್ಯಾಚುರಲ್ ಆಗಿ ಬಂದ್ಬಿಡ್ಬೇಕು ನಾವು, ಗೊತ್ತಿಲ್ಲದೆ. ಹ್ಮ್. ಬಟ್ ನಾನ್ ನಿನ್ಗೆ ಅವತ್ತು ಹೌದು ಅದ್ ಮಾಡ್ದೆ, ನೀ ಕಡ್ದಾಗೆಲ್ಲ ನಾನ್ ಬರ್ತೀನಿ, ನೀ ಬರಲ್ಲ ಅನ್ನೋದೆಲ್ಲ ಲೆಕ್ಕ ಬರುತ್ತಲ್ವಾ. ಆ ಲೆಕ್ಕಾಚಾರಗಳು ಬಂದಾಗ ಸ್ವಲ್ಪ ಕಷ್ಟ ಆಗುತ್ತೆ. ಹ್ಮ್. ಬಟ್ ಐ ಆಮ್ ಆಲ್ಸೋ ಟ್ರೈಂಗ್ ಟು ಲರ್ನ್. ಅದನ್ನ ಮಾತ್ರ ಹೇಳ್ತಿರೋದು, ಗೊತ್ತಿದೆ ಅಂತ ಹೇಳ್ತಿಲ್ಲ. ನಾನು ಕೂಡ ತುಂಬಾ ತಪ್ಪುಗಳನ್ನ ಮಾಡಿ ಒಂದಷ್ಟು ಸರಿ ಮಾಡೋದಕ್ಕೆ ಟ್ರೈ ಮಾಡಿ, ಇನ್ನೂ ಸರಿ ಆಗೋದಕ್ಕೆ ಟ್ರೈ ಮಾಡ್ತಾ ಇದೀನಿ ಅಷ್ಟೇ.